ಅಂಟಾರ್ಟಿಕಾದ ಕೊರೆಯುವ ಚಳಿ, ಸುತ್ತಲೂ ಬಿಳಿ ಮಂಜಿನ ಹಾಸು. ಅಲ್ಲಿ ಸಾವಿರಾರು ಪೆಂಗ್ವಿನ್ಗಳ ಗುಂಪು ಇರುತ್ತದೆ. ಎಲ್ಲವೂ ಸಮುದ್ರದ ಕಡೆಗೆ, ಅಂದರೆ ಆಹಾರ ಮತ್ತು ಜೀವನದ ಕಡೆಗೆ ಹೆಜ್ಜೆ ಹಾಕುತ್ತಿರುತ್ತವೆ. ಆದರೆ ಆ ಗುಂಪಿನಲ್ಲಿ ಒಂದು ಪೆಂಗ್ವಿನ್ ಮಾತ್ರ ಉಲ್ಟಾ ತಿರುಗುತ್ತದೆ. ಎಲ್ಲ ಪೆಂಗ್ವಿನ್ಗಳು ಸಮುದ್ರದ ಕಡೆಗೆ ಹೋದರೆ ಈ ಪೆಂಗ್ವಿನ್ ಮಾತ್ರ ವಿಶಾಲವಾದ ನಿರ್ಜನವಾದ ಮಂಜಿನ ಪರ್ವತಗಳ ಕಡೆಗೆ ಹೆಜ್ಜೆ ಹಾಕಲು ಶುರು ಮಾಡುತ್ತದೆ. ಅಲ್ಲಿ ಆಹಾರವಿಲ್ಲ, ಸಂಗಾತಿಗಳಿಲ್ಲ, ಬದುಕಲು ಆಧಾರವೇ ಇಲ್ಲ, ಕೇವಲ ಸಾವು ಮಾತ್ರ ಕಾಯುತ್ತಿರುವ ಆ ನಿರ್ಜನ ಪ್ರದೇಶದ ಕಡೆಗೆ ಅದು ಯಾಕೆ ಹೋಗುತ್ತಿದೆ? ಜರ್ಮನ್ ನಿರ್ದೇಶಕ ವರ್ನರ್ ಹೆರ್ಜಾಗ್ ಅವರು ಈ ದೃಶ್ಯವನ್ನು ಚಿತ್ರೀಕರಿಸುವಾಗ ಅಲ್ಲಿನ ವಿಜ್ಞಾನಿಯನ್ನು ಒಂದು ಪ್ರಶ್ನೆ ಕೇಳುತ್ತಾರೆ. ಒಂದು ಪೆಂಗ್ವಿನ್ ತನ್ನ ಗುಂಪನ್ನು ಬಿಟ್ಟು ಸಾವಿನ ಕಡೆಗೆ ಒಬ್ಬಂಟಿಯಾಗಿ ಹೋಗಲು ಸಾಧ್ಯವೇ? ಅದಕ್ಕೆ ಹುಚ್ಚು ಹಿಡಿದಿದೆಯೇ? ಅದಕ್ಕೆ ವಿಜ್ಞಾನಿ ಉತ್ತರಿಸಿದ್ದು ಹೀಗೆ: ಹೌದು, ಕೆಲವೊಮ್ಮೆ ಪೆಂಗ್ವಿನ್ಗಳು ದಿಕ್ಕು ತಪ್ಪುತ್ತವೆ. ನಾವು ಅದನ್ನು ಮತ್ತೆ ಗುಂಪಿಗೆ ತಂದು ಬಿಟ್ಟರೂ ಅದು ಮತ್ತೆ ಅದೇ ಪರ್ವತಗಳ ಕಡೆಗೆ ನಡೆಯಲು ಶುರು ಮಾಡುತ್ತದೆ. ಅದು ಅಂಟಾರ್ಟಿಕಾದ ಒಳಗಿನ ಭಾಗಕ್ಕೆ ಸುಮಾರು 5,000 ಕಿಲೋಮೀಟರ್ ದೂರ ಸಾಗುತ್ತದೆ. ಅಲ್ಲಿ ಅದಕ್ಕೆ ಕಾಯುತ್ತಿರುವುದು ಕೇವಲ ಸಾವು ಮಾತ್ರ. ಜನರು ಇದನ್ನು ನಿಹಿಲಿಸ್ಟ್ ಎಂದು ಯಾಕೆ ಕರೆದರು? ನಿಹಿಲಿಸಂ ಎಂದರೆ ಜೀವನದಲ್ಲಿ ಯಾವುದಕ್ಕೂ ಅರ್ಥವಿಲ್ಲ ಎಂದು ಭಾವಿಸುವುದು. ಇಂದಿನ ಒತ್ತಡದ ಜಗತ್ತಿನಲ್ಲಿ ಮನುಷ್ಯರಿಗೂ ಕೆಲವೊಮ್ಮೆ ಹೀಗೆ ಅನಿಸುತ್ತದೆ. ಎಲ್ಲರಿಂದ ದೂರ ಹೋಗಿಬಿಡೋಣ, ಈ ಓಟ ಸಾಕು ಎಂದು. ಹಾಗಾಗಿ ಆ ಪೆಂಗ್ವಿನ್ ಅನ್ನು ನೋಡಿ ಜನರು ತಮ್ಮನ್ನೇ ಅಲ್ಲಿ ಕಲ್ಪಿಸಿಕೊಂಡರು. ಆ ಪೆಂಗ್ವಿನ್ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಹಕ್ಕಿಯಾಗಿ ಉಳಿಯಲಿಲ್ಲ, ಅದು ಸೋತು ಹೋದ ಮನಸ್ಸುಗಳ ಸಂಕೇತವಾಯಿತು. ಗೆಳೆಯರೇ, ಈ ಪೆಂಗ್ವಿನ್ ತನ್ನ ಗುಂಪಿನಲ್ಲಿ ಯಾಕೆ ದೂರ ಹೋಯಿತು ಎಂಬುದು ಯಾರಿಗೂ ಗೊತ್ತಿಲ್ಲ. ಬಹುಶಃ ಅದರ ಮೆದುಳಿನಲ್ಲಿ ಏನೋ ಸಮಸ್ಯೆ ಇರಬಹುದು, ಅಥವಾ ಅದು ದಾರಿ ತಪ್ಪಿರಬಹುದು. ಆದರೆ ಆ ವಿಡಿಯೋ ನಮಗೆ ಕಲಿಸುವ ಪಾಠ ಹೊಂದಿದೆ. ಜೀವನದಲ್ಲಿ ದಿಕ್ಕು ತಪ್ಪಿದಾಗ ನಮಗೆ ಮಾರ್ಗದರ್ಶನ ನೀಡುವವರು ಇಲ್ಲದಿದ್ದರೆ ನಾವು ಕೂಡ ಆ ಪೆಂಗ್ವಿನ್ನಂತೆ ಶೂನ್ಯದ ಕಡೆಗೆ ಸಾಗಬೇಕಾಗುತ್ತದೆ. ನಿಮಗೇನನಿಸುತ್ತದೆ? ಆ ಪೆಂಗ್ವಿನ್ ಯಾಕೆ ಹೋಗಿರಬಹುದು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ.